ಅದಕ್ಕೆ ಸೇರ್ತಿದ್ರು. ಇನ್ನು ಈ ಅಂಕ ಮಾಡಿದಾರೋ ಏನ್ ಗತಿ ಅಂತವ ಅಕ್ಕ ನಾನು ಮೋನಿ ತಟ್ಟೆ ತರಗು ಸೇರ್ಸಿಟ್ಟವನು ಬರೋಚನ್ ಗುಡ್ಲಾಗಿತ್ತು. ಇಲ್ಲ ಅಂದ್ರೆ ಇವ್ರುಗಳು ಮಾಡಿರೋರೇನು? ಅಲ್ಲ ಕಣ್ಣ ಮೋನ, ನೀವಿಬ್ರು ಎಂದೋದಿರೋ ಕಾಡ್ಗೆ ಅದ್ಯಾನೋ ಕಾಣೆ ಮೊಲ್ಲೆ ಹೇಳ್ಬೇಕು. ಏನ್ ಮೊಲ್ಲೆ? ಒಬ್ಬರೆಲ್ಲ ಹೇಳಿಕೆಲಿ ಹೋಗ್ತಾರೇನೋ, ನೀನೇನ್ ಮಾಡಿಯಾ? ಅಲ್ಲ ಕಣ ಮೋನ, ಕಾಡ್ಗೋವರೆಲ್ಲ ಹೇಳಿಕೆಲಿ ಹೋಯ್ತಾರ. ಹಂಗೆ ಕೂಟ ಹೋಗ್ತಾ ಇರ್ಬೇಕು. ಆ ಕಾಲದಲ್ಲಿ ನಾವೆಲ್ಲ ಹಂಗೆ ಮಾಡಿದ್ದು. ಬರಲೇ ಮೊಲ್ಲೆ ಮೋನ ನಿನ್ನ ಮೆಚ್ಕೊಂಡವ ಚಿಟಕಾಕ ಮೆಚ್ಚಿ ಜೊತೆಯಾಗು ಅಂದೀನಿ. ಅದಕ್ಕೆ ನೀನೇನಂದವ? ಇನ್ನು ಏನು ಹೇಳಿಲ್ಲ. ಯಾಕವ್ವ? ಯಾಕೋ ಒಲ್ದು ಅಪ್ಪಾಜಿ. ಹಂಗಿದ್ಮ್ಯಾಕೆ ಈ ಮಾತನ್ನ ಆಡ್ಲೇಬಾರ್ದು. ಏನು ಮೋನ? ಇಲ್ಲ ಕಾಕ, ನಾ ಮಾತಾಡಿಲ್ಲ. ನನ್ನ ತಂಗಿ ಇಲ್ಲ ಅಂತೆ ಏನೋ ಹೇಳಿರ್ಬೇಕು. ಇನ್ಮ್ಯಾಕೆ ಆ ಮಾತನ್ನ ಆಡಲ್ಲ. ಅದು ಜಾಣ. ಗಂಡಾಗ್ಲಿ ಹೆಣ್ಣಾಗ್ಲಿ ಮನಸ್ಸು ಕಾಯ್ಬೇಕು, ಮನಸ್ಸು ಬೆರಿಬೇಕು. ಮನಸ್ಸು ಬೆತ್ತ ಮ್ಯಾಕೆ ಕಾಡಿಗೆ ಹೋಗ್ಬೇಕು. ಕಾಡಾಗಿದ್ದು ಬೂಡಿಗೆ ಬರ್ಬೇಕು. ಬೂಡಿಗೆ ಬಂದ್ಮೇಲೆ ಜೊತೆಯಾಗಿ ನಡಿಬೇಕು. ಒಬ್ಬರು ಮೆಚ್ಚಿದೀವಿ ಅಂದ್ರೆ ಸಾಲದು, ಇಬ್ರು ಮೆಚ್ಚಬೇಕು. ಇಬ್ರು ಮೆಚ್ಚಿದ ಮ್ಯಾಕೆ ಮೈ ಕೂಡ್ಬೇಕು. ಮಿಕ್ಕ ನೋಡು, ಪಕ್ಷಿ ನೋಡು, ಆಕಾಶ ಭೂಮಿ ನೋಡು ಅಂತ ನಮ್ಮ ಹಿರಿಕರು ಹೇಳ್ಯಾರ. ತಿಳಿತಮ್ಮನ? ತಿಳಿತು ಕಾಕ. ಏನ್ ಮಾಡೋದು? ಮನ್ಸು ಬಿಚ್ಚಿ ಮಾತಾಡೋಣ. ಕೊಡೋದಾದ್ರೆ ಕೊಡೋಣ. ಆದ್ರಲ್ವೇ ಕೊಡೋದು. ಸತ್ತೋಣ ಕಾಂತವನೇ. ಆ ಮಾತು ಇರ್ತಾನೇನೋ. ಅವ ಯಾರ ಮಾತಿಲ್ಲ. ಏನೋ ಕಾಕಸಂಗ್ರ ಹೇಳ್ಬೇಕು ಅಂದೆ. ಹೇಳ್ಬೇಕು ಅಂದೆ. ಹೇಳ್ತಾನೇನೋ ನಿಮ್ ಕಾಕ. ಹೇಳಕ್ಕಂತಾನೆ ಕುಂತವನೆ. ಏನು ಹೇಳ್ತಾನೆ ಇಲ್ಲ. ನಾ ಹೇಳೋದೇನವ? ನೀನ್ ಹೇಳ್ಬೇಕು, ನಾ ಕೇಳ್ಬೇಕು ಅಂತಲೇ ಸೇರಿರೋದು. ಹೆಗ್ಡೆಗಳು ಬಂದ್ರಂತೆ, ಕಂದಾಯದ ಬಗ್ಗೆ ಮಾತಾಡಿದ್ರಂತೆ. ಹೌದು ಹೌದು ಮಾವ. ಹಿಂದೆ ಹಿಂಗೆ ಮಾತುಕತೆ ಆದಾಗೆಲ್ಲ ನನ್ನನ್ನು ಕರೀತಾ ಇದ್ರಿ. ಈಗ ಯಾಕೋ ನನ್ನನ್ನು ಕರೀಲಿಲ್ಲ. ಕಾಕ ನೀನ್ ಕರಿಯಂದ ಆ ಹೊತ್ನವಿ ಎಂದೋ ಹೊಂಟೋಗಿದೆ. ಮುಂದಾಗೆ ನೀನ್ ಹೇಳಿದ್ರೆ ನಮ್ಗೆ ಅರ್ಥಗೂ ಹೋಯ್ತಾನೆ ಇರ್ಲಿಲ್ಲ. ಅದಿರ್ಲಿ, ಹೆಗ್ಡೆಗಳಿಗೆ ಕಾಣಿಕೆ ಕೊಡೋದು ಬೇಡ ಅಂತ ನಿಮ್ ಕಾಕ ಹೇಳ್ತಾವಂತಲ್ಲ. ನಮ್ ಜನ ಏನ್ ಕಾಡ್ನಾಗಿರ್ಬೇಕೋ ಬೇಡವೋ? ಕಾಕ ಮಾತಾಡ್ಲಿಲ್ಲ. ನಾಳೆ ಆಡಿಗೌಡನ ಸೇರಿ ಆ ಮಾತನ್ನ ಆಡ್ಬೇಕು ಅಂತ ಮಾಡವ್ರಿ. ಮಾಡ್ಲಿ ಮಾಡ್ಲಿ ಮಾಡ್ಲಿ. ಕಾಕ ಮೈಸೂರು ಕಂಡವನು ಅಂತ ಹೆಗ್ಡೆನ ಇಲ್ಲ ಅನ್ಬೇಡ್ರಿ. ಕಾಕ ಹಂಗಂದಿಲ್ಲ ಮಾವ. ಅವನ್ ಅಂದಿಲ್ವೋ ಇಲ್ವೋ, ಐಕಳಿಗೆ ನಂಗಂದ್ರು. ಹೆಗ್ಡೆನೋ ಪಗಡೇನೋ ಅಂದಿದ್ದು ನನ್ ಕಿವಿಗೆ ಬಿದ್ದದೆ. ಹೋದ್ಸಲ ಹೇಳಿದ್ರು ಮಾವ ಬೇಡ ಕಾಕ ಇರ್ಲಿ ಅಂತ. ಈಗ ಹೇಳ್ತಾವ್ರೆ ಹೆಗ್ಡೆ ಬೇಡ ಕಾಕ ಇರ್ಲಿ ಅಂತ. ಏನ್ ಕಾಕಿನ ದೇವ್ರ ಮಾಡ್ಕೊಂಬಿಟ್ಟಿದ್ರು? ಹೇಗೆ ನೀವೇ ಮಾಡ್ಕೊಂಬಿಟ್ರೆ ಆಗಲ್ಲಪ್ಪ. ಅವನೇನ್ ದೇವ್ರಲ್ಲ. ನೋಡೋ, ನನ್ನನ್ನು ಬಿಟ್ಟಂಗೆ ಹೆಗ್ಡೆನ ಬಿಡಬೇಡಿ ಕಂಡ್ರು. ಹೆಗ್ಡಿನ ಬಿಡಬೇಡ್ರಿ ಮಾವ. ಕಾಕನ್ನ ನಾವು ದೇವ್ರು ಅಲ್ಲಿಲ್ಲ. ಆದ್ರೆ ಕಾಕ ಈ ಹಾಡಿಗೆಲ್ಲ ಓ ಒಳ್ಳೆ ಮಾಡವನೆ. ಹೌದಪ್ಪ, ಈ ಹಾಡಿಗೆಲ್ಲ ಓ ಒಳ್ಳೆ ಮಾಡ್ಬಿಟ್ಟವನೆ. ನಮ್ ಗೂಡಿನೆಲ್ಲ ಬಟ್ ಕೆಡಿಸ್ತಾ ಈಗ ಹಾಡಿನ ಬಟ್ ಕೆಡಿಸ್ತಾವನೆ. ನೀನ್ ಬಟ್ ಕೆಡಿಸಿ ನಿನಗೆ ಗೊತ್ತಿಲ್ವೋ? ಹೇಳಪ್ಪ ಕೇಳೋಣ. ಹೇಳು. ಏನ್ 8 ವರ್ಷದವನಿದ್ದಾಗ ಹಾಡಿ ಬಿಟ್ಟು ಎತ್ತೋ ಅಂತಾರೆ. ಏನಾದೆ ಎತ್ತಾದೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಒಬ್ಬಳಿಗೂ ತಿರುಗಿ ಹಾಡಿ ಬಂದು ನಾನು ಕುರುಬರ ಇದೋ ಅಂತ ಮುದ್ದು ಕುಣಿ ತೋರಿಸಿ ಗುಡಿನೆಲ್ಲ ಕೆಡಿಸ್ದೆ. ಕೆಡಿಸ್ಲಿಲ್ಲ ನಾನು. ಇಲ್ಲದೆಲ್ಲ ಮಾತಾಡ್ಬೇಡ. ಇಲ್ಲಿದೆಲ್ಲ ಮಾತಾಡ್ತಿಲ್ಲ. ಇದನ್ನೇ ಹೇಳ್ತಾ ಇವ್ನಿ. ನನ್ನ ಹೆಂಡ್ರನ್ನ ನನ್ನಿಂದ ಬಿಡ್ತೀನಿ ಕರ್ಕೊಂಡು ಹೋಗಿಲ್ವಾ? ಅವಳು
ಸತ್ತು ಮಣ್ಣಾಗ ಮರಿ ಆಗವಳೆ. ಅವಳ ಮಾತು ಯಾಕೆ ಎತ್ಬೇಕೀಗ? ಅವಳು ಮಾತು ಬಿಟ್ಟಾಕೋ, ನಿನ್ನ ಮಾತ ಹೇಳು. ನನ್ನ ಹೆಂಡತಿನ ನನ್ನಿಂದ ಬಿಡಿಸಿ ನೀನು ಕರ್ಕೊಂಡು ಹೋಗಲ್ವೋ? ನೋಡೋಣ, ಇದು ನಂದು ಮಾವಂದು ಇಬ್ಬರದೇ ಮಾತು. ನೀನು ಹೋಗು. ಅವನು ಇರಲಿ, ಅವನು ಕೇಳಿಸ್ಕೊಳ್ಳಿ. ಮಾವ ಮಾವ ಅಂತ ಮರ್ಯಾದೆ ಮಾತಿಗೆ ಕಟ್ಟಕ್ ಬರಬೇಡ ನೀನು. ಮಾವನಂತೆ ಮಾವ ನೋಡು, ನನ್ನ ನಿನ್ನ ಇಬ್ಬರದೇ ಮಾತು ಯಾಕೆ? ಊರೆಲ್ಲ ಕೇಳಿ ಹೇಳು. ಹಂಗಾರೆ ಊರೆಲ್ಲ ಕೇಳಿದ್ಯಾ? ಈ ಹೇಳೋದ್ನೆಲ್ಲ ಹೇಳು, ಆಮೇಲೆ ನಾ ಮಾತಾಡ್ತೀನಿ. ನನ್ನ ಹೆಂಡ್ರನ್ನ ನನ್ನಿಂದ ಬಿಡಿಸಿ ಕರ್ಕೊಂಡೆ. 4 ವರ್ಷ ಬಿಟ್ಕೊಂಡು ಬಂದು ನೀ ದೇವ್ರ ಗುಟ್ಟಾಗಿ ನನ್ನನ್ನು ಆಚೆ ನೋಡಿದೆ. ಆಡಿದನಿಗೆಲ್ಲ ಒಂದು ತೋರಿಸಿ ಮರಳು ಮಾಡಿದೆ. ತೊಗಲು ಬಿಟ್ಟಿದ್ದಾಯ್ತು, ಕೊಡೆಗೆ ಕಲ್ಲಿನೂ ಬಿಟ್ಟಿದ್ದಾಯ್ತು. ಬಿಳಿ ಹುಲ್ಲು ಜಾಸ್ತಿ ಯಾಕೆ? ಬಣ್ಣದ ಬಟ್ಟೆ ತುಳಿರಾ ಎಂದು ಆಡಿದನಿಗೆಲ್ಲ ಮಕ್ಕ ಬೂದಿ ಹಚ್ಚಿದೆ. ಅಷ್ಟಲ್ಲದೆ ನೀನು ಹೇಳ್ತೀಯಾ ಎಗಡೆನೆ ಅಲ್ಲ, ನಾನೇ ಎಗಡೆ ಅಂತ. ಎಗಡೆ ಮುಸ್ಬಿಡಿನ ಇದು ಏನು ಆಡಿನ ನಾವೇನು ಬಚ್ಚಿರ್ಬೇಕಾಗ? ನಾಳೆ ಬಹು ಮಂದಿ ಸೇರ್ತಾರಲ್ಲ, ಅವ್ರ ಮುಂದೆ ಇದೆಲ್ಲ ಹೇಳಲ್ಲ. ಅವರೇ ತೀರ್ಮಾನ ತಗೊಳ್ಳಿ. ಆಯ್ತು, ಹಂಗೆ ಆಗ್ಲಿ, ಅದು ನೋಡ್ಬಿಡ್ತೀನಿ. ಹೇಳ್ಬಿಡು. ನಾನೇನು ಹೇಳಂಗಿಲ್ಲ. ನಾನು ಹೇಳೋದೆಲ್ಲ ಕಾಕನ್ಗೆ ಹೇಳ್ಬಿಟ್ಟಿವ್ನಿ, ಅವನೇ ಹೇಳ್ತಾನೆ, ಕೇಳ್ಕೊ. ಕೇಳಿಸ್ಕೊಂಡ? ನೀನೇ ಹೇಳ್ಬೇಕಂತೆ. ಆತು ನೋಡ್ರಪ್ಪ, ಓಡಿನ ಮಂದಿ ಮುಂದಾಡು ಮಕ್ಕಳು, ನಾ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಕರಿ 5 ಮಕ್ಕಳು ಅಂತ 8 ಆಡಿಯೋರು ನಾವಿಲ್ಲಿ ಸೇರಿದೀವಿ. ನಾನು ಚಿಕ್ಕವನಿದ್ದಾಗ ಆನೆ ಪುಟ್ಟೆ ಮೈಸೂರಿಗೆ ಹೋದೆ. ಅಲ್ಲಿ ಆನೆ ಮಾವುತಿಗರ ನಾಯಕನಾದೆ. ದಿನಗಳು ಕಳೀತು, ಓಡಿನ ಮೇಲೆ ಮನ್ಸ. ಈಗ 4 ವರ್ಷದಿಂದ ಇಲ್ಲಿ ಬಂದಿದ್ದೆ. ಆಗ ನೀವೆಲ್ಲ ನನ್ನನ್ನ ಕಾಕ ಅಂದ್ರಿ, ದ್ಯಾವ್ರ ಬಿಟ್ಟ ಅಂದ್ರಿ. ಈಗಲೂ ನಾನು ದ್ಯಾವ್ರತವಿಂದಲೇ ಬರ್ತಾ ಇದ್ದೀನಿ. ಬಂದಿದ್ದಾಗ ಕೇಳಿದ್ದೆ, ಅಣ್ಣ ನಾನು ಮೈಸೂರಾಗಿದ್ದು ನಮ್ಮ ಮಂದಿನ ನೋಡಿದ್ದೀನಿ, ನೀವು ಅರಸರಿಗೆ ಅಂತ ಸಲಿಕೆ ಮಾಡ್ತಾ ಇರೋದು 8 ಸರ್ವಿ ಜೇನು, 2 ಜೋಡಿ ಆನೆ ಕೊಂಬು, 4. ಆದ್ರೆ ಇಲ್ಲಿ ಹೆಗ್ಡೆಗೆ ಸಲಿಕೆ ಮಾಡ್ತಾ ಇರೋದು 8 ಸರ್ವಿ ಜೇನು 4, 2 ಜೋಡಿ ಆನೆ ಕೊಂಬು 4. ಹೆಗ್ಡೆಯವರು ದೊಡ್ಡವರು ನಿಜ. ಹೆಗ್ಡೆಯವ್ರಿಗೆ 1 ಪಾಲಾದ್ರೆ ಅರಸರಿಗೆ ನಾ 3 ಪಾಲು ಕೊಡ್ಲಿ. ಅದಕ್ಕಿನ್ನ ಅವ್ರು ಹೆಚ್ಚು ಕೇಳಲೂಬಾರ್ದು, ನೀವು ಕೊಡ್ಲೂಬಾರ್ದು ಅಂತಂದಿದ್ದೆ. ಅದಕ್ಕೆಲ್ಲ ನೀವು ಆಗ್ಲಿ ಇದ್ದಿದ್ರಿ, ಹೌದಾ ಇಲ್ಲ? ಆಗ್ಲಿ ಇದ್ದಿದ್ರಿ. ಅದನ್ನ ತಗೊಂಡೋಗಿ ನಾವು ಹೆಗ್ಡೇರಿಟ್ಟಿದ್ದು ಒಪ್ಲಿಲ್ಲ. ಅವ್ರ ಪಾಲನ್ನ ಅವರೇ ಕಳಿಸಿದ್ರು ಅಂತ ಮೈಸೂರು ಅರಮನೆಗೆ ತಗೊಂಡೋಗಿ ಸಲ್ಲಿಸಿದ್ರು. 8 ಆಡಿ ಕಂದಾಯ ಸಂದಾಯ ಆಯ್ತು. 1 ವರ್ಷದ ಹೆಗ್ಡೆ ಪಾಲು, 4 ವರ್ಷದ ಅರಸರ ಪಾಲಾಯ್ತು. ಇನ್ನ 3 ವರ್ಷದ ಕಂದಾಯನ ಸರಗೂರ ಮಾಡಿ ಮಂದಿಗೆಲ್ಲ ಅರಿವಿ ಅಚಡ ತಂದಿದ್ದಾಯ್ತು, ಹೌದಾ ಇಲ್ಲ? ಈಗ ಹೆಗ್ಡೆ ಬಂದಿದ್ದಾರೆ. ಅರಸರು ನನ್ನ ಮರ್ತಿದ್ರು ಸೋಜ್ಗ ಇಲ್ಲ, ಅರಸರು ನನ್ನ ಮರೆಯಂಗಿಲ್ಲ. ನನ್ನ ಕೈಯಾರೆ ಅವ್ರ ಪಾದನ ಮುಟ್ಟಿದ್ದೀನಿ, ಅವ್ರೆಂದು ಅದನ್ನ ಮರೆಯಲ್ಲ. ನಮ್ಗೂಡ ಬರೋದಕ್ಕೆ ತರ ಆದ್ರೆ ನಾವೇನ್ ಮಾಡೋದು? ಅತ್ತಾಗೆ ಹೆಗ್ಡೆ ಆದ್ರೆ ನಮ್ಗೆ ಉಳಿಪಾಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದಾರೆ. ಈಗ ಅರಸರು ಬರ್ಬೇಕು, ನಮ್ ಜನನ ಕೈ ಹಿಡಿಬೇಕು. ನನ್ಗನ್ಸುತ್ತೆ ಬರಿಗಳ ಮನ್ಸು ಹಿಂಗೇನ್ ಹೇಳಕ್ಕಾಗಲ್ಲ. ಅವ್ರು ಇಲ್ಲಿ ಮರೆದ್ರು ರೋಜ್ಗ ಇಲ್ಲ. ನಿನಗೆ ಗೊತ್ತಿಲ್ಲ ಕೊಡೋಣ ನಮ್ ದೊರೆಗಳ ಮನ್ಸು. ಈ ಕೈಯಾರೆ ಅವ್ರ ಪಾದ ಮುಟ್ಟಿ ಆನೆ ಮೇಲಿಂದ ನಾನು ಕೆಳಗೆ ಇಳಿಸಿದ್ದೀನಿ. ಅವ್ರ ಬಾಯಿಂದ ಕಾಚಾ ಅಂತ ಕಲ್ಸ್ಕೊಂಡಿದ್ದೀನಿ. ನಿನಗೆ ಕಷ್ಟ ಆದ್ರೆ ಹೇಳ್ ಕಳ್ಸು, ನಾವು ಬರ್ತೀವಿ ಅಂತ ಮಾತು ತಗೊಂಡಿದ್ದೀನಿ. ಬರ್ತೀವಿ ಅಂತ ಅಷ್ಟು ಬರ್ದೇ ಹೋದ್ರೆ ನಾನು ಏನ್ ಮಾಡ್ಲಿಕ್ಕೆ